जैसे कि आप जानते हैं कि आज सैनिक स्कूल के सामने बीजेपी के कार्यकर्ताओं में एक उत्सव नज़र आ रहा है। यहाँ पर जो है बीजेपी के उम्मीदवार रमेश जिज्ञानी पूरी तरह से बढ़त बनाए हुए हैं और इसी की खबर को लेकर कार्यकर्ता में पूरी तरह से उत्साह यहाँ पर नज़र आ रहा है। आप देख सकते हैं यहाँ पर यहाँ पर आप देख सकते हैं कि भाजपा के कार्यकर्ता पूरी तरह से विजय उत्सव मना रहे हैं। आइए इन्हीं से बात करते हैं। सर ಇದು ನಮ್ಮ ಖುಷಿ ವಿಷಯ ಸರ್, ಯಾಕಂದರೆ ಬಿಜಾಪುರದ ಮೈತ್ರಿ ಸರ್ಕಾರದಾಗ ನಾವು ಆರಿಸಬೇಕು ಸುಮಾರು ಸರ್. ಇದು ಮೈತ್ರಿ ಸರ್ಕಾರ ಸರ್, ಮೈತ್ರಿ ಸರ್ಕಾರ ಒಂದು ದೊಡ್ಡ ಪ್ರಮಾಣ ಸರ್. ಇದು ಭಾಳ ದೊಡ್ಡ ಪ್ರಮಾಣ ಜಿಬಿಪಿ ಸಹ ಆರಿಸ್ಬೇಕು ಅಂದ್ರೆ ಒಂದು ದೊಡ್ಡ ನಮಗೆ ಖುಷಿ ಸರ್. ಇದು ಬರೋ ಸುಮ್ ಬರೋದಲ್ಲ ಸರ್, ಕಾರ್ಯಕರ್ತರು ಎಷ್ಟು ಓಡಾಡ್ಯಾರ ಸರ್, ಕಾರ್ಯಕರ್ತರಿಗೆ ಮುಟ್ಟಬೇಕು ಸರ್. ಯಾರು ಸರ್ ಬಲಕ್ಕೆ ಸರ್ ಸೋಲಿಲ್ಲದ ಸರ್ದಾರ ಸೋಲೇ ಇಲ್ಲ. ರಮೇಶ್ ಜಿಗಜಿಣಗಿ ಅಂದ್ರೆ ಸೋಲಿಲ್ಲ ಸರ್. ಆ ಪ್ರಕಾರ ನಮ್ಮ ಕಾರ್ಯಕರ್ತರು ಮೇಹನತ್ ಮಾಡ್ಯಾರ ಸರ್. ಎಲ್ಲ ಜಾತಿಯವ್ರು ಮಾಡ್ಯಾರ. ಒಂದೇ ಜಾತಿ ಕಾರಣ ಎಲ್ಲ ನಮ್ಮ ಬಿಜೆಪಿ ಮುಖಂಡರು, ಬಿಜೆಪಿ ಕಾರ್ಯಕರ್ತರು, ನಮ್ಮ ಎಲ್ಲ ಸಮುದಾಯದವರು ಎಲ್ಲ ಜನ ಮಾಡ್ಯಾರ. ಇದು ಜಿಗಜಿಣಗಿ ಗೆಲುವಲ್ಲ, ಕಾರ್ಯಕರ್ತರಿಗೆ ಹತ್ತು ಕಾರ್ಯಕರ್ತರಿಗೆ ಗೆಲುವು. ಇದು ಕಾರ್ಯಕರ್ತ ಗೆಲುವು. भारतीय जनता पार्टी के उमेश होंडा हमारे साथ हैं, कारपोरेटर भी हैं। आइए इन्हीं से बात करते हैं। ಈ ಗೆಲುವು ದೇಶದ ಜನತೆಯ ಗೆಲುವು. ಯಾಕಂದ್ರೆ ನರೇಂದ್ರ ಮೋದಿ ಅವರು ಸಾಕಷ್ಟು ಅಭಿವೃದ್ಧಿ ಪರ ಕೆಲಸ ಮಾಡಿದ್ದ ಅಧಿಕಾರಿ ಇದು. ಇಡೀ ದೇಶದಲ್ಲಿ ಎಲ್ಲರೂ ಹೇಳ್ತಿದ್ರು ಈ ಸಲ ಮೋದಿ ಬರಲ್ಲ, ಈ ಸಲ ಬಿಜೆಪಿ ಬರಲ್ಲ ಅಂತಂದು. ಆದ್ರೆ ಅವರು ಏನು ಎಷ್ಟು ಲಿಮಿಟ್ ಇರ್ತದೆ ಅದಕ್ಕಿಂತ ಹೆಚ್ಚಿಗೂ ಕೂಡ ಇವತ್ತಿಗೆ ಭಾರತೀಯ ಜನತಾ ಪಕ್ಷ ಬಂದಿದೆ, NDA ಸರ್ಕಾರ ಬಂದಿದೆ. ಹಾಗೂ ನಗರದಲ್ಲಿ ಬಿಜೆಪಿ ಬರುವುದಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾರೆ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನರೇಂದ್ರ ಮೋದಿಯವರಾಗಲಿ ರಮೇಶ್ ಜಿಗಜಿಣಗಿ ಸಾಹೇಬರು ಮಾಡಿದ್ದಾರೆ. 2 ಲಕ್ಷ ಇತಿಹಾಸ ಮುರಿತು. ಇವತ್ತು 2 ಲಕ್ಷ ಲೀಡ್, ಇವತ್ತಿಗೆ 2 ಲಕ್ಷಕ್ಕಿಂತ ಹೆಚ್ಚಿಗೆ ಮಿತಿಮೀರಿ ಲೀಡ್ ಇವತ್ತಿಗೆ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತಿಗೆ ವಿಜಯಪುರ ಜಿಲ್ಲೆಯಲ್ಲಿ ಜಯಗಳಿಸಿದೆ. ಅದಕ್ಕೆ ಬರುವಂಥ ದಿವಸಗಳಲ್ಲಿ ಇನ್ನು ಯಾವುದೇ ಪಾರ್ಟಿ ಪಕ್ಷನೂ ಉಳಿಯೋದಿಲ್ಲ. ಯಾಕಂದ್ರೆ ಅಷ್ಟು ಭಾರಿ ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಯಾಕಂದ್ರೆ ಇದು ಗೆಲುವು ಯಾರ್ದಪ್ಪ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಗೆಲುವು ಅಂತ. ಇವತ್ತಿದು ದೇಶದ ಜನತೆಯ ಗೆಲುವು ಅಂತಂದು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳ್ತಾರೆ. ಅದಕ್ಕೆ ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಕೆಲಸ. ಯಾಕಂದ್ರೆ ಇವತ್ತೀಗ ಅವರು ಸಾಕಷ್ಟು ಯೋಜನೆಗಳನ್ನು ತಗೊಂಡಿದ್ದಾರೆ. ಇವತ್ತು ಎಲ್ಲರಿಗೆ ಮನೆ ಮಾಡಿಕೊಡ್ತೀನಿ ಅಂತನ್ನುವಂಥದ್ದು ಈಗಾಗಲೇ ಸಾಕಷ್ಟು ಈ 5 ವರ್ಷಗಳಲ್ಲಿ ಮಾಡಿದ್ದಾರೆ. ಬರುವಂಥ 2022 ತನಕ ನಾವು ಪೂರ ಮನೆಗಳನ್ನು ಎಲ್ಲ ಬಡವರಿಗೆ, ಯಾರಿಗೂ ಒಬ್ಬರಿಗೆ ಸ್ವಂತ ಮನೆ ಇಲ್ಲ ಅನ್ನೋ ಅಂಥದ್ದೇನು ಮಾಡೋದಿಲ್ಲ. ಎಲ್ಲರಿಗೂ ಸ್ವಂತ ಮನೆ ಮಾಡಿಕೊಡ್ತಾರೆ. ಇವತ್ತಿಗೆ ಎಲ್ಲರಿಗೂ LPG ಸಿಲಿಂಡರ್ ಕೊಟ್ಟರೆ, ಅನೇಕ ಪೆನ್ಷನ್ ಯೋಜನೆ ಇರ್ಬೋದು, ಇವತ್ತಿಗೆ ಆಯುಷ್ಮಾನ್ ಭಾರತ್ ಇರ್ಬೋದು, ಎಲ್ಲ ಆರೋಗ್ಯ ಚಿಕಿತ್ಸೆಗಳಿಗೆ ಸಾಕಷ್ಟು ಜನರಿಗೆ ದುಡ್ಡು ಕೊಡುವ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನೇರವಾಗಿ ದುಡ್ಡು ಕೊಡುವ ಮೂಲಕ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸಿದೆ. ಇದಕ್ಕೆ ಸಾಕಷ್ಟು ಜನ ಇವತ್ತು ಏನು ಯುವಕರು ಸೇರಿದ್ದಾರೆ. ಇವತ್ತೆಲ್ಲರೂ ಒಂದು ಹೆಮ್ಮೆಯಿಂದ ಹೇಳ್ತಾರೆ. ಇವತ್ತಿಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಪಾಕಿಸ್ತಾನದಾಗ ಹೋಗಿ ಹೊಡೆದು ಬಂದರು, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಅವಾಗ ಸಾಕಷ್ಟು ಜನ ಪ್ರಶ್ನೆ ಎತ್ತಿದ್ರು. ಅದು ಎಲ್ಲರಿಗೂ ಪ್ರಶ್ನೆಗಳಿಗೆ ಇವತ್ತು ಏನು ಗೆಲುವುದಲ್ಲ ಇದೇ ಉತ್ತರ ಸಂದರ್ಭದಲ್ಲಿ ಹೇಳ್ತೇನೆ. ಎಕ್ಸಿಟ್ ಪೋಲ್ ಕರೆಕ್ಟ್ ಇತ್ತು. ಎಲ್ಲರೂ UVN ಮಷಿನ್ ಮ್ಯಾಗ ಇದು ಅದ. ಅರೇ ನಿಮ್ಮ ಪಾರ್ಟಿಗಳಲ್ಲಿ ನೋಡ್ರಿ, UVN ಮಷಿನ್ ಮ್ಯಾಗ ಬ್ಲೇಮ್ ಮಾಡ್ತೀರಿ, ಎಕ್ಸಿಟ್ ಪೋಲ್ಗಳ ಮ್ಯಾಗ ಬ್ಲೇಮ್ ಮಾಡ್ತೀರಿ. ನ್ಯೂಸ್ ಜನತಾ ಏನು ಹೇಳ್ತಾರೆ ನ್ಯೂಸ್ ತೋರಿಸ್ತದೆ. ನ್ಯೂಸ್ಗಳ ಮ್ಯಾಗ ಎಲ್ಲ ಇದು ಮಾಡಿದ್ರು, ಸಾಕಷ್ಟು ಒಂದು ಅಪವಾದಗಳನ್ನು ಹೊರಿಸಿದ್ರು. ಇವತ್ತಿಗೆ ಅದಕ್ಕೆಲ್ಲ ತೆರೆ ಎಳೆದು ಇವತ್ತಿಗೆ ನರೇಂದ್ರ ಮೋದಿ ಅವರು ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರೆ. ಮತ್ತೆ ನಮ್ಮ ದೇಶದ ಪ್ರಧಾನಿ ಆಗಲಿಕ್ಕೆ ಇದಾಗಿದ್ದಾರೆ, ಹುದ್ದೆಗೆ ಅಲಂಕರಿಸಿದ್ದಾರೆ ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮೋದಿ ಅವರಿಗೆ तो यहाँ पर आप देख सकते हैं कि जिस तरह से मोदी लहर, इस मरतबा भी मोदी लहर में आज पूरे लहर में जो है बीजेपी के अभ्यर्थी यहाँ पर विजय उत्सव मना रहे हैं और कार्यकर्ता भी यहाँ पर विजय उत्सव मना रहे हैं। ಇದು ಮೋದಿ ಅವರ ಒಂದು ಅಭೂತಪೂರ್ವ ಗೆಲುವು. ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು ತಿಳಿಸುತ್ತಾರೆ. ಮತ್ತು ಇದು ಬಿಜಾಪುರ ಜಿಲ್ಲೆಯ ರಮೇಶ್ ಜಿಗಜಿಣಗಿ ಅವರು 2,20,000 ಅಂತರದಿಂದ ಗೆದ್ದಿದ್ದಾರೆ. ಇದು ಎಲ್ಲ ಕಾರ್ಯಕರ್ತರು ಮತ್ತು ಪಕ್ಷ ಪದಾಧಿಕಾರಿಗಳು ಒಂದು
ದುಡಿದಿದ್ದ ಪ್ರಯಾಣವಾಗಿ ಈ ಅದ್ಭುತವಾದ ಸಾಧನೆ ಆಗಿದೆ. ಈ ವಿಜಯಪುರ ನಗರದ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರು 2 ಲಕ್ಷ ಅಂತರದಿಂದ ಆರಿಸಿ ಬಂದಿದ್ದಕ್ಕೆ ಇಡೀ ಎಲ್ಲ ಕಾರ್ಯಕರ್ತರಲ್ಲಿ ಅತಿ ಹುಮ್ಮಸ್ಸು ಹುಟ್ಟಿದೆ. ಇದಕ್ಕೆ ಕಾರಣೀಭೂತರಾದಂತಹ ಸನ್ಮಾನ್ಯ ಶ್ರೀ ಅಪ್ಪಾ ಸಾಹೇಬ್ ಪಟ್ಟಣ ಶೆಟ್ಟಿ ಅವರಿಗೆ ರಮೇಶ್ ಜಿಗಜಿಣಗಿ ಅವರು ಒಂದು ಅಭಿನಂದನೆಗಳನ್ನು ಸಲ್ಲಿಸುವುದರ ಮುಖಾಂತರವಾಗಿ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಒಂದು ಖುಷಿ ತಂದಿದೆ. ಇದರ ಜೊತೆಗೆ ನರೇಂದ್ರ ಮೋದಿ ಅವರು ಈ ಮುಂಬರುವ 5 ವರ್ಷಗಳಲ್ಲಿ ಆಡಳಿತ ಇಡೀ ದೇಶಕ್ಕೆ ಒಂದು ಮಾದರಿ ಆಗಲಿದೆ. ಇಡೀ ದೇಶ ಒಂದು ಸಂಭ್ರಮಾಚರಣೆಯಲ್ಲಿದೆ. ಕಾರ್ಯಕರ್ತರಿಗೆ ಇದು ಮುಗಿಲು ಮುಟ್ಟಂತ ಸಂತೋಷ ಆಗಿದೆ. ದಯವಿಟ್ಟು ಎಲ್ಲರೂ ಈ ಸಂತೋಷದಲ್ಲಿ ಪಾಲ್ಗೊಂಡಿದ್ದಕ್ಕೆ ಹಾಗೂ ಕಾರ್ಯಕರ್ತರಿಗೆ ನಮ್ಮೆಲ್ಲರ ವತಿಯಿಂದ ಹಾಗೂ ಜಿಗಜಿಣಗಿ ವತಿಯವರಿಂದ ಪಟ್ಟಣ ಶೆಟ್ಟಿಯವರ ವತಿಯಿಂದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಎಲ್ಲರೂ ಶಾಂತಿಯುತವಾಗಿ ಈ ದೇಶದಲ್ಲಿ ಸಂಭ್ರಮಾಚರಣೆಯನ್ನು ಮಾಡಬೇಕಾಗಿ ವಿನಂತಿ. जय भारत माता की जय। तो जैसे कि बीजापुर ज़िले में बहुत ही उठक पटक चल रही थी कि जेडीएस के उम्मीदवार आएंगे या भाजपा के उम्मीदवार आएंगे, ये बहुत उठक पटक चल रही थी। कई लोगों की ज़बान पर था, लेकिन कईयों ने कहा था कि रमेश जिगजिणी कुछ विकास कुछ कर नहीं पाए हैं, इस मरतबा रमेश जिगजिणी नहीं आना मुश्किल है। लेकिन ईवीएम में 1 महीने से जिन उम्मीदवारों की तस्वीरें बंद थी, आज उसका खुलासा हुआ है। बीजापुर ज़िले में जो कमल फिर से खिला है, रमेश जिगजिणी जो कई मतों से अंतर से जीते हुए हैं और लोगों में एक जोश है, लोगों में एक खुशी है। भाजपा के कार्यकर्ता उत्साह मना रहे हैं। यहाँ पर आप देख सकते हैं कि भाजपा के कार्यकर्ता किस तरह अपनी खुशी का इजहार कर रहे हैं। इसमें कारपोरेटर हैं, लीडर्स हैं और कार्यकर्ता हैं। इसी तरह ये जो एग्ज़िट पोल चला था, एग्ज़िट पोल के बारे में भी बहुत से लोगों ने, अपोजिशन लीडर ने भी सवाल उठाए थे कि एग्ज़िट पोल बनाया गया है, ये एग्ज़िट पोल गलत है। लेकिन आज ये एग्ज़िट पोल सही होता हुआ नज़र आ रहा है। बीजापुर ज़िले में तो कमल का फूल फिर से खिला है और रमेश जिगजिणी फिर से यहाँ के एमपी बन चुके हैं। कैमरामैन सोहेल के साथ मैं खुर्शीद आलम, बी न्यूज़ नेशन, बीजापुर। बाघमारे सोशल ग्रुप फाउंडेशन की एक और सौगात, हमारी सेवा गरीबों के लिए। बाघमारे सोशल ग्रुप फाउंडेशन की ओर से ज़रूरतमंद और गरीबों की सेवा के लिए बीजापुर में एक और सौगात ला रहे हैं। अस्पताल गरीबों का फाउंडेशन के सदर शकील बाघमारे के नेतृत्व में शुरू हो रही इस अस्पताल में जहां आजकल महंगा इलाज से गरीब परेशान और कर्ज में मुब्तला हो रहे हैं, इसी को देखते हुए ज़रूरतमंदों का सहारा और हमदर्दी की मिसाल बनने के लिए आप भी अगर इस नेक काम में मदद करना चाहते हैं तो नीचे दिए हुए अकाउंट नंबर पर या इस पेटीएम नंबर पर भी आपसे जो हो सके सवाब के नेक नियत से चाहे हो थोड़ा ही सही इन गरीबों के लिए बड़ी मदद होगी। न जाने हमारा इस काम में लगाया हुआ रुपया किसी की जिंदगी में खुशियां लाकर हमारी दुनिया और आखिरत दोनों संवार दे। न्यूज़ नेशन के लेटेस्ट न्यूज़ों को अपने मोबाइल में देखने के लिए YouTube में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।